ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಾಧನೆ ಮಾಡಿರ್ತಕ್ಕಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಗುರುತಿಸಿ ಮನಸಾರೆ ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯಿಸೋದು ಮತ್ತು ನಮಗದು ಖುಷಿ ಕೊಡ್ತಕ್ಕಂಥ ವಿಚಾರ. ಇವತ್ತಿನ ಮನಸಾರೆ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀವಿ ಗಿರಿಜಾ ಲೋಕೇಶ್. ಇವತ್ತಿಗೂ ಅವರ 54 ವರ್ಷಗಳ ಸುದೀರ್ಘ ರಂಗ ಸೇವೆ, ಅಭಿನಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಮುಂದೆ ಈ ಕಾರ್ಯಕ್ರಮಕ್ಕೆ, ಮನಸಾರೆ ಕಾರ್ಯಕ್ರಮಕ್ಕೆ ಬಂದು ಅವರ ನೆನಪಿನ ಬುತ್ತಿಯನ್ನು ಬಿಚ್ಚಿಕೊಡ್ತಿದ್ದಾರೆ. ಅವರಿಗೆ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ ತುಂಬ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಗಿರಿಜಾ ಮೇಡಮ್. ನಮಸ್ತೆ. ಗಿರಿಜಾ ಮೇಡಮ್ ಅವರು ಹೇಳ್ತಾ ಇರ್ತಾರೆ, ಯಾವುದೇ ಒಂದು ಪಾತ್ರ ಆಗಲಿ ಅದನ್ನು ಪಾತ್ರಧಾರಿ ಮೊದಲು ತಾನು ಖುಷಿಪಟ್ಟು ಅನುಭವಿಸ್ಬೇಕು, ಆ ನಂತರದಲ್ಲಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸಿದ್ರೆ ಖಂಡಿತವಾಗಿ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಆ ಮೂಲಕ ನಾವು ಜನರ ಹತ್ರ ಹೋಗ್ಬೋದು ಅಂತ ಅವರ ಅಭಿಪ್ರಾಯ. ಆ ಅಭಿಪ್ರಾಯದ ಮೂಲಕನೇ ನಾವು ಕೇಳ್ತಾ ಹೋಗ್ತೀವಿ. ಗಿರಿಜಾ ಮೇಡಮ್, ನೀವು ಪಾತ್ರಗಳ ಬಗ್ಗೆ ಹೇಳ್ತಾ ಹೋಗ್ತಿದ್ದೀರಲ್ಲ, ಆ ಪಾತ್ರಗಳನ್ನ ಹೇಗೆ ಅನುಭವಿಸ್ತೀರಿ ನೀವು? ಅದು ನಿಮಗೆ ಹೇಗೆ ಬಂತು? ಒಬ್ಬ ಕಲಾವಿದೆಯಾಗಿ ನೀವು ಪಾತ್ರದ ಒಳಗಡೆ ಹೇಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಎಷ್ಟರ ಮಟ್ಟಿಗೆ ನಿಮ್ಗೆ ಅದು ಸಂತೃಪ್ತಿ ಕೊಡುತ್ತೆ ಅಭಿನಯ ಅನ್ನೋದು? ಸಂತೃಪ್ತಿ ಕೊಡುತ್ತೆ ಅನ್ನೋದು ಇನ್ನೂ ಸಿಕ್ಕಿಲ್ಲ. ಸಂತೃಪ್ತಿ ಅನ್ನೋದು ಸಿಗೋದು ಇಲ್ಲ ಅಂತ ಅನಿಸುತ್ತೆ. ಮತ್ತು ಲೋಕೇಶ್ ಅವ್ರಿಗೂ ನನಗೂ ಯಾವಾಗಲೂ ವಾಗ್ವಾದ ಆಗ್ತಾಯಿತ್ತು. ಯಾಕಂದರೆ ಅವರು ಒಂದು ಪಾತ್ರದಲ್ಲಿ ಲೀನ ಆಗಿಬಿಟ್ರೆ ಅದು ಆ ಪಾತ್ರನೇ ತಾವಾಗಿಬಿಡ್ತಾಯಿದ್ರು. ಲೋಕೇಶ್ ಅವರು ಎಷ್ಟು ವಿಧವಾದ ಪಾತ್ರಗಳನ್ನು ಅವ್ರು ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಅಂತ ಅನಿಸುತ್ತೆ ಆ ಥರ. ಮತ್ತು ಅವರು ಅದಕ್ಕೆ ತಯಾರಿನೂ ಮಾಡ್ಕೋತಾ ಇದ್ರು ಏನೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ತುಂಬ ಏಕಾಂತನ ತುಂಬ ಇಷ್ಟಪಡ್ತಾಯಿದ್ರು. ನಾವೆಲ್ಲ ಹೆಚ್ಚು ಗಲಾಟೆ ಮಾಡೋದು, ತುಂಬ ಮಾತಾಡೋದು ಅಂದರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಏಕಾಂತನ ಇಷ್ಟಪಡ್ತಿದ್ರು. ಸೊ ಆವಾಗ ಅವ್ರ ಪಾತ್ರನ ಅವರು ತಯಾರು ಮಾಡ್ಕೋತಿದ್ರು ಅಂತ ನಾನು ಅನ್ಕೋತೀನಿ. ಬಟ್ ನನಗೆ ಮಾತ್ರ ಹಾಗಿಲ್ಲ. ನನಗಂತೂ ಆ ತಯಾರಿ ಅನ್ನೋದೇ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಇವಾಗ ನಿಮ್ಮ ಹತ್ರ ಈಗ ಮಾತಾಡ್ತಾ ಇರ್ತೀನಲ್ಲ, ಇವಾಗ ನನ್ನ ಕ್ಯಾರೆಕ್ಟ್ರ್ ಏನು ಅಂತ ಹೇಳಿದ್ರೆ ಅದು ನನ್ನ ಮನಸ್ಸಲ್ಲೇ ಆಗ್ತಾ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ಆಗ್ತಾ ಇರ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಅಲ್ಲಿ ಹೋಗಿ ಶಾರ್ಟಲ್ಲಿ ಹೋಗ್ಬಿಟ್ಟು ಒಂದು ಆ್ಯಕ್ಸಿಡೆಂಟ್ ಆಗಿದೆ, ನಿಮ್ಮ ಗಂಡನೋ ಮಕ್ಕಳು ಯಾರೋ ಸತ್ತಿರ್ತಾರೆ, ಅದಕ್ಕೆ ನೀವು ಅಭಿನಯ ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಹತ್ರ ತಮಾಷೆ ಮಾಡ್ಕೊಂಡು ಅಂತ ನಗ್ತಾ ಇರ್ತೀನಿ. ಬಟ್ ಅಲ್ಲಿ ಶಾರ್ಟ್ ರೆಡಿ ಅಂದ ಕೂಡಲೇ ಅಲ್ಲಿ ಹೋಗಿ ಅದನ್ನು ಮಾಡ್ತೀನಿ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಏನಪ್ಪ ಇಷ್ಟೊತ್ತು ನಗ್ತಾ ಇದ್ಲು, ಇಲ್ಲಿ ಬಂದು ಹೀಗೆ ಮಾಡ್ತಾ ಇದ್ದಾಳೆ ಇವಳು ಅಂತ. ಹಿರಣ್ಣಯ್ಯ ಸಾರ್ ಕೂಡ ನನಗೆ ಅದೇ ಹೇಳಿದ್ರು. ಅವರು ಅವಾಗ ಆ ಥರ ಒಂದು ಸೀಕ್ವೆನ್ಸ್ ಅವ್ರ ಜೊತೆಲಿ ಮಾಡಬೇಕಾದ್ರೆ ಸಿಕ್ತು ನನಗೆ. ಅದು ಮಾಡಿದಾಗ ಅವರು ನನಗೆ ಅಭಿನಯ ಸರಸ್ವತಿ ಅಂತಂದ್ಬಿಟ್ಟು ಎಲ್ಲ ತಪ್ಕೊಂಡ್ಬಿಟ್ರು. ಆದರೆ ನಾನಂದರೆ ಅಯ್ಯೋ ಹೇಳ್ಬೇಡಿ, ಅಭಿನಯ ಸರಸ್ವತಿಯವರು ಇದ್ದಾರೆ, ದೊಡ್ಡವರು, ಬಿ ಸರೋಜಾದೇವಿಯವರು ಇದ್ದಾರೆ. ನನಗೇನು ಆ ಥರ ನನಗೆ ಒಂದು ಕಲೆಯನ್ನು ಕೂಡಲೇ ಅದನ್ನು ಪೂಜಿಸಬೇಕು, ಅದನ್ನು ಧ್ಯಾನಿಸ್ಬೇಕು, ಅದೆಲ್ಲ ನನಗೇನೂ ಗೊತ್ತಿಲ್ಲ ರೀ. ನಾನು ಹೊಟ್ಟೆಪಾಡಿಗೋಸ್ಕರ ನಾನು ಈ ಕಲಾಭೂಮಿಗೆ ಬಂದಿದ್ದು. ನಮ್ಮ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಅವ್ರ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು. ಒಂದೇ ಒಂದು ದಿನಕ್ಕೆ, ಒಂದು ರಾತ್ರಿಲಿ ನಾವು ಒಂದು ಬೀದಿಗೆ ಬಂದುಬಿಟ್ವಿ. ಅಷ್ಟು ಶ್ರೀಮಂತಿಕೆಯಿಂದ ಇದ್ದವರು ಬೀದಿಗೆ ಬರೋ ಹಾಗಾಗುತ್ತೆ. ಲಾಸ್ ಆದರೆ ಗೊತ್ತಲ್ಲ, ತಕ್ಷಣ ಎಲ್ಲರಿಗೂ ಅವರ ಪಾರ್ಟ್ನರ್ಶಿಪ್ದು ದುಡ್ಡು, ಅದು ಇದು ಶೇರ್ಸು ಅದೆಲ್ಲ ಹಂಚಬೇಕಲ್ಲ. ಅದನ್ನು ಕೊಡೋಕ್ಕಾಗದೆ ತುಂಬಾ ಬಡತನಕ್ಕೆ ಬಂದುಬಿಟ್ವಿ. ಸೊ ಆಗ ನಮ್ಮಮ್ಮ ನಂಗೆ ಹೊಡೆದು ಬಡ್ದು ಒಂದು ಭರತನಾಟ್ಯ ಎಲ್ಲ ಕಲೆನೂ, ಎಲ್ಲ ವಿದ್ಯೆನೂ ಕಲಿಬೇಕು ಅಂತ ನಮ್ಮಮ್ಮ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ದಿದ್ದು. ಬಟ್ ನಾನು ಕಲಿತಾ ಇರಲಿಲ್ಲ. ಏನೋ ಒಂದು ವೇಸ್ಟ್ ಪ್ರಾಡಕ್ಟ್ ಅಂತ ಅನ್ಕೋಬೋದು ನನ್ನನ್ನು. ಆ ಥರ ಬೆಳೆದೆ. ಆದರೆ ಅವ್ರು ಕಲಿಸಿದ್ದ ಒಂದು ನೃತ್ಯ ನನಗೆ ಒಂದು 2-3 ಡ್ಯಾನ್ಸ್ ಐಟಮ್ ನಾನು ಕಲ್ತಿದ್ದೆ. ಒಂದು ಭರತನಾಟ್ಯ ಕಲ್ತಿದ್ದದು. ಅದರಲ್ಲಿ ತಿಲ್ಲಾನ, ಜತಿಸ್ವರ, ಈ ಥರ ಒಂದಷ್ಟೇ ಪೂಜಾ ನೃತ್ಯ ಅಂತ ಕಲ್ತಿದ್ದು. ಅದು ನನ್ನ ಬದುಕನ್ನು ಕಟ್ಟಿಕೊಡುತ್ತೆ ಅನ್ನೋದು ನನಗೆ ಆವಾಗ ಗೊತ್ತಿರಲಿಲ್ಲ. ಸೊ ಆ ನೃತ್ಯದಿಂದ ನಾನು ಕಲಾವಿದೆಯಾಗಿ ಬರಬೇಕಾಯ್ತು. ಇಲ್ಲಾಂದರೆ ನಾನು ಎಲ್ಲ ಒಂದು SSLC ಆಗಿತ್ತು, ಓದ್ಕೊಂಡು ಮದುವೆ ಮಾಡಿಕೊಂಡು ಒಂದು 4-6 ಮಕ್ಕಳನ್ನ ಎತ್ಕೊಂಡು ಇರ್ತಾಯಿದ್ದೆ. ನೋಡಿ, ದುಃಖದಲ್ಲೂ ಸುಖನ ಹುಡುಕ್ಬೋದು, ನೋವಲ್ಲೂ ನಲಿವನ್ನು ಕಾಣಬಹುದು ಅನ್ನೋದಕ್ಕೆ ನಿಮ್ಮ ತಂದೆಯವರು ಬಿಸ್ನೆಸ್ಸಲ್ಲಿ ನಷ್ಟ ಅನುಭವಿಸಿ ಬೀದಿಗೆ ಬರ್ತೀವಿ ಅಂತ ಹೇಳ್ತೀರಿ. ನೀವು ಅವತ್ತು ಬೀದಿಗೆ ಬಂದಿರಲಿಲ್ಲ ಅಂದರೆ ಇವತ್ತು ಕನ್ನಡದ ಪ್ರೇಕ್ಷಕರು ಹೃದಯಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿತ್ತಾ? ಇಂಥ ಯಶಸ್ವಿ ಚಲನಚಿತ್ರಗಳು, ಆಮೇಲೆ ನಾಟಕಗಳು, ಕಿರುತೆರೆಯಲ್ಲಿ ನಿಮ್ಮ ಅಭಿನಯ ಜನರನ್ನು ತಲುಪಕ್ಕೆ ಸಾಧ್ಯ ಆಗ್ತಿತ್ತಾ? ಜನರು ಖುಷಿ ಪಡೋಕ್ಕೆ ಸಾಧ್ಯ ಆಗ್ತಿತ್ತಾ? ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಜಕ್ಕೂ ನಾನು ದೇವ್ರಿಗೆ ಥ್ಯಾಂಕ್ಸೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದಕ್ಕೆ ತಾನೇ ನಾವು ಈ ರೀತಿ ಬಂದಿದ್ದು. ಸೊ ನೀನು ಏನೇನು ಮಾಡ್ತೀಯ ಅದಕ್ಕೆಲ್ಲನೂ ಒಂದು ಕಾರಣ ಇರುತ್ತೆ ಅಂತ ನಾನು ಅವನಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಯವರು ಈ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿನಲ್ಲಿ ಯಾವ ರೂಪ ಪಡ್ಕೊಂಡಿದ್ದಾರೆ? ಅಯ್ಯೋ, ಅವರು ನನ್ನ ತಂದೆ ನನ್ನ
ಬೆಂಗಾವಲಾಗಿ ಇದ್ದರು. ಒಂದು ತಂದೆ ಮಾಡೋ ಕರ್ತವ್ಯ. ಅವರು ಸ್ವಲ್ಪ ಸಂಗೀತ ಗೊತ್ತಿತ್ತು ಅವ್ರಿಗೆ. ಮತ್ತು ಅವರು ಸುಬ್ಬಯ್ಯ ನಾಯ್ಡು ಅವ್ರ ಕಂಪನಿಲೇ ಪಾತ್ರ ಮಾಡಿದ್ದೆ ಅಂತ ಹೇಳ್ತಿದ್ರು. ನಮ್ಮ ಯಜಮಾನರು ಒಪ್ಕೋತಾ ಇರಲಿಲ್ಲ, ನಿಮ್ಮ ತಂದೆ ಏನು ಪಾತ್ರ ಮಾಡ್ತಾರೆ ಹೋಗೆ ಅಂತ ರೇಗಿಸ್ತಾ ಇದ್ರು ನನಗೆ. ಬಟ್ ಅವರು ಇದ್ದೆ ಅಂತ ಹೇಳಿದ್ರು. ಇರ್ಬೋದು ಎಲ್ಲೋ ಗೇಟಿ ಎಲ್ಲ ಕಾಯ್ಕೊಂಡಿದ್ದಿರ್ಬೋದು ಅಂತ ಹಾಗೆಲ್ಲ ರೇಗಿಸ್ತಾ ಇದ್ದುಂಟು. ಬಟ್ ಚೆಂದ ಹಾಡ್ತಾಯಿದ್ರು ನಮ್ಮ ತಂದೆ. ಸೊ ನನ್ನ ಡ್ಯಾನ್ಸ್ಗೆಲ್ಲ ಅವರೇ ಹಾಡೋರು. ಸೊ ಹಾಗಾಗಿ ನನಗೆ ಈ ಕಲಾವಿದರು ಅಂದರೆ ಒಂದು ಶೋಷಣೆ ಇರುತ್ತೆ ನೋಡಿ, ಆ ಥರ ಎಲ್ಲ ನನಗೇನು ನನಗೆ ಗೊತ್ತೇ ಇಲ್ಲ. ಇವಾಗಲೂ ನಾನು ಮೊನ್ನೆ ಬಂದಿದ್ದೇನೋ ಈ ಫೀಲ್ಡ್ಗೆ, ನನ್ನ ದಿನ ಇವಾಗ ಶುರುವಾಗ್ತಾ ಇದೆ. ನಿನ್ನೆಯಿಂದ ಇವತ್ತಿಗೆ ಬಂದಿದ್ದೀನಿ, ಇವತ್ತಿಂದ ನಾಳೆಗೆ ಹೋಗ್ತಿದ್ದೀನಿ ಅಂತಿದೆ ಅನಿಸುತ್ತೆ ಹೊರತು 54 ವರ್ಷದಿಂದ ನಾನು ಪಾತ್ರ ಮಾಡ್ತಾಯಿದ್ದೀನಿ, ಇದು ಮಾಡ್ತಿದ್ದೀನಿ ಅಂದರೆ ನನಗೆ ನಂಬಿಕೆನೇ ಬರಲ್ಲ. ಸೊ ಹಾಗಾಗಿ ನನಗೆ ಪ್ರತಿದಿನವೂ ಹೊಸದಾಗಿ ಕಾಣ್ತಾಯಿತ್ತು. ಸೊ ಕಲೆಯಲ್ಲಾಗಿರ್ಬೋದು, ನಮ್ಮ ತಂದೆ ನನ್ನನ್ನು ಅಷ್ಟು ಬೆಂಗಾವಲಾಗಿ ರಕ್ಷಕರಾಗಿ ನನ್ನ ಜೊತೇಲಿ ಇದ್ದಿದ್ದಕ್ಕೇ ನನಗೆ ಒಂದು ಒಳ್ಳೆ ಬದುಕು ಕೂಡ ಸಿಕ್ತು ಅಂತ ನಾನು. ನಿಮ್ಮ ತಂದೆ, ನಿಮ್ಮ ತಾಯಿ, ನೀವು ಪ್ರಾರಂಭದಲ್ಲಿ ಎಲ್ಲಿ ಬದುಕು ಕಟ್ಕೊಂಡಿದ್ರಿ? ಯಾವ ಊರಲ್ಲಿದ್ರಿ? ನಿಮ್ಮಲ್ಲಿ ಅಯ್ಯೋ ಬೆಂಗಳೂರೇ, ಬೆಂಗಳೂರಲ್ಲೇ ಇದ್ದಿದ್ದು. ನಮ್ಮ ತಂದೆ ಅವ್ರದ್ದು ಸಾಲಿಗ್ರಾಮ, ನಮ್ಮ ತಾಯಿದು ಸೋಸಲೆ, ಅಲ್ಲಿದ್ದಿದ್ದು. ಅಲ್ಲಿಂದ ಅವ್ರು ಬೆಂಗಳೂರು ಬಂದು ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಓದಿದ್ದು ಜನತಾ ಹೈಸ್ಕೂಲ್ ಚಾಮರಾಜಪೇಟೆಯಲ್ಲಿದೆ, ಅಲ್ಲಿ ಓದಿದ್ದು. ಸೊ ಹಾಗಾಗಿ ನಮ್ಮಲ್ಲಿ ಯಾರಿಗೂ ಇದು ಕಲೆ ಇದೆಲ್ಲ ಏನೂ ಗೊತ್ತಿಲ್ಲ. ನಮ್ಮ ತಂದೆ ಅವರು ಜೈಮಿನಿ, ಮಹಾಭಾರತ ಅದನ್ನೆಲ್ಲ ಚೆನ್ನಾಗಿ ಒಂದು ಇದು ಮಾಡೋರು, ಪ್ರವಚನ ಥರ ಮಾಡೋರು, ಎಲ್ಲ ಮಾಡೋರು. ಭಾಷೆ ಶುದ್ಧವಾಗಿರೋದು ಅವ್ರಿಗೆ. ಸೊ ಹಾಗಾಗಿ ಅವರಿಂದ ಅವರ ಮಂತ್ರಗಳು ಬೆಳಗ್ಗೆ ಎದ್ದು ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ನಮ್ಮ ಕಿವಿಗೆ ತಾಗಿ ಇವಾಗಲೂ ಸಹಿತ ನಾವು ಅದನ್ನೇ ಶುರು ಮಾಡೋದು. ಅವ್ರು ಏನು ಹೇಳ್ತಿದ್ರು ಅದು ಅವ್ರೇನು ಹೇಳ್ಕೊಟ್ಟಿಲ್ಲ ನಮಗೆ, ಅದು ಕೇಳಿಸ್ಕೊಂಡು. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ಒಲವೇನಿರಲಿಲ್ಲ. ನಾನು ಹೇಳಿದ್ನಲ್ಲ, ಆ ಕಷ್ಟ ಬಂದಿದ್ದು ಹೊರತು ಬೇರೆ ಇನ್ಯಾವ ನನಗೆ ಅದರ ಬಗ್ಗೆ ಒಂದು ಆಸಕ್ತಿ ಏನೂ ನನಗಿರಲಿಲ್ಲ. ಕಲೆಯ ಬಗ್ಗೆ ಆಸಕ್ತಿ ಇರಲಿಲ್ಲ. ಅನಿವಾರ್ಯವಾಗಿ ಬಂದ್ರಿ, ಆಕಸ್ಮಿಕವಾಗಿ ಬಂದ್ರಿ. ಆದರೂ ಬಾಲ್ಯದಲ್ಲೇ ಏನಂತ ಹೇಳ್ತಾರೆ, ರಕ್ತಗತವಾಗಿ ಬಂದಿದೆ, ಇಲ್ಲ ನನ್ನ ಬದುಕಿನ ಧ್ಯೇಯೋದ್ದೇಶನೇ ಅದು, ಅಂತಿಮ ಗುರಿ ಇದೇನೆ ಅನ್ನೋ ರೀತಿಯಲ್ಲಿ ನೀವು ಪಾತ್ರ ಪೋಷಣೆ ಮಾಡಿಕೊಂಡು ಕಲಾವಿದರಾಗಿ ರೂಪ್ಕೊಂಡು ಬಿಟ್ಟಿದ್ದೀರಿ. ಇದಕ್ಕೇನು ಹೇಳ್ತೀರಿ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಇವಾಗ ಅದೇ ಸ್ಕ್ರಿಪ್ಟ್ ಇವಾಗ ನೀವು ಕೊಟ್ಟರೆ ನನ್ನ ಪಾತ್ರದ ಬಗ್ಗೆ ಹೇಳಿರ್ತೀರಲ್ವ, ನಾನು ಈ ಡೈಲಾಗ್ ಹೀಗೆ ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಅದು ಯಾಕೆ ಅನಿಸುತ್ತೋ ಗೊತ್ತು. ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಕೆಲವರು ತಿದ್ದಿದ್ದಾರೆ ನನಗೆ, ಹೀಗೆ ಮಾಡಬೇಕು. ಇವಾಗ ನಾನು ಮಾತಾಡ್ತಾ ಇರೋ ಶೈಲಿಲೇ ನಾನು ಮಾಡಿಬಿಟ್ರೆ ಅದು ಪಾತ್ರ ಆಗಲ್ಲ. ಗಿರಿಜಾ ಮಾತಾಡ್ತಾ ಇದ್ದಾರಂಗೆ ಅಂತ ಅನಿಸುತ್ತೆ. ಸೊ ಆ ಪಾತ್ರದ ಒಳಗೆ ಹೋಗಬೇಕು ಅಂತ ನನಗೆ ಬಿ ಸುರೇಶ್ ಅವರಾಗಲಿ, ಅಥವಾ ನಾನು ನಾಟಕಗಳಲ್ಲಿ ಪಾತ್ರ ಮಾಡಬೇಕಾದ್ರೆ ತಮಿಳ್ ನಾಟಕನ ಮಾಡ್ತಾಯಿದ್ದೆ, ಅದೂ ಅಷ್ಟೇ. ಅದರಲ್ಲಿ ವಾಸನ್ ಅಂತ ಒಂದು ಡೈರೆಕ್ಟ್ರು, ನನ್ನ ಕನ್ನಡವನ್ನು ತಿಳಿದಂಥವರು ವಿ ನಾರಾಯಣ ಸ್ವಾಮಿ ಅಂತ, ಅವರು ಕನ್ನಡವನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತು. ಪೌರಾಣಿಕ ಹೇಗಿರಬೇಕು, ಐತಿಹಾಸಿಕಕ್ಕೆ ಹೇಗಿರಬೇಕು, ಸಾಮಾಜಿಕಕ್ಕೆ ಹೇಗಿರಬೇಕು, ಆ ಥರ ಭಾಷೆಗಳೆಲ್ಲ ಬೇರೆ ಬೇರೆ ಇರುತ್ತಲ್ವ, ಶೈಲಿ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಹೇಳ್ಕೊಟ್ಟವರು ತುಂಬ ಜನರಿದ್ದಾರಪ್ಪ. ಅವ್ರನ್ನೆಲ್ಲನೂ ನಾನು ನೆನ್ಕೋತೀನಿ. ನನಗೆ ಮೇಕಪ್ ಹಾಕೋದನ್ನು ಹೇಳ್ಕೊಟ್ಟಿದ್ದು ಇಂದ್ರಾಣಿ ಅಂತಂದ್ಬಿಟ್ಟು ಕಂಪನಿಲಿ ಇರಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದು, ನೃತ್ಯ ಅವರು ಹೇಳ್ಕೊಟ್ಟಿದ್ದು. ಸೊ ನಾನು ಮೊದಲು ಕಂಪನಿಗೆ ಹೋದಾಗ ನಾವು ಭರತನಾಟ್ಯ ಏನೂ ಕೆಲಸಕ್ಕೆ ಬರಲಿಲ್ಲ. ನಾವೇನೋ ಕಂಪನಿಗೆ ಕರ್ಕೊಂಡು ಹೋದಾಗ ಪೂಜಾ ನೃತ್ಯ ಅದು ಇದು ಇರುತ್ತೆ ಆ ಥರ ಅಂತ. ಅಲ್ಲಿ ಬೇಕಾಗಿದ್ದಿದ್ದೇ ಒಂದು ಸಿನಿಮಾ ಹಾಡಿಗೆ ನೃತ್ಯ ಮಾಡೋವಂಥದ್ದು. ಇವಾಗ ನೀವು ಶಾಸ್ತ್ರೋಕ್ತವಾಗಿ ಕಲ್ತ್ಬಿಟ್ಟು ನೀವು ಆ ಥರ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗೋಯ್ತು ನನಗೆ. ನಾನು ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಆಗ ನಮ್ಮ ತಂದೆ ಬಂದು ಹೇಳಿ, ಯಾಕಾಗಲ್ಲ, ಮಾಡ್ತೀಯಲ್ಲ ನೀನು, ಮಾಡು ನಾನು ಹೇಳ್ತೀನಿ ಮಾಡು ಅಂದ್ಬಿಟ್ಟು ಅವರು ಭರತನಾಟ್ಯದ ಹಾಡು ಸ್ವಲ್ಪ ಒಂದು ಇದು ತುಂಬ ಕ್ಲಾಸಿಕಲ್ ಅಲ್ಲದೆ ಇರೋವಂಥ ಒಂದು ಹಾಡನ್ನು ಇದು ಮಾಡಿಸಿದ್ರು. ನಿಮ್ಮ ಸಾಮರ್ಥ್ಯ, ನಿಮ್ಮ ಅನುಭವದ ಪ್ರತಿಭೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಮಾಡಿಸಿದ್ರು. ಅಲ್ಲೆಲ್ಲ ಪಾಪ ಅಷ್ಟೊತ್ತೇನೆ ಪಾಪ ಅವರು ಎಷ್ಟು ಅವಾಗಿನ ಕಾಲಕ್ಕೆ ಒಂದು 500 ರೂಪಾಯಿ ಅಡ್ವಾನ್ಸ್ ಕೊಡೋದು ಅಂದರೆ ಎಷ್ಟು ತಿಳ್ಕೊಳ್ಳಿ. ಒಂದು 68 ಇರಬೇಕು. 68ಅಲ್ಲಿ ಯಾರೂ ಕಂಡೇ ಇರಲಿಲ್ಲ. ನಮಗೆ ಎಷ್ಟು ತಿಂಗಳಿಗೆ 150 ರೂಪಾಯಿ ಸಂಬಳ. ಈ ಥರ ಇದೆಲ್ಲ ಆದಾಗ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರು. ಬೆಂಗಳೂರಿಗೆ ಹೋಗ್ಬಿಟ್ಟು ಎಂಥ ಕಲಾವಿದೇನು ಕರ್ಕೊಂಬಂದಪ್ಪ, ಏನು ಮಾಡೋದು, ಹಾಗೆ ಹೀಗೆ ಅಂತಂದ್ಬಿಟ್ಟು ಅಂತ ಎಲ್ಲ ಅವರೆಲ್ಲರೂ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಂಡಿರ್ತಾರಲ್ವ.
ಸೊ ಹಾಗಾಗೋಯ್ತು. ಆಮೇಲೆ ನಮ್ಮ ತಂದೆ ಬಂದು ಅದನ್ನೆಲ್ಲ ಸರಿ ಮಾಡಿ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಅವ್ರು ಹಾಡು ಹೇಳಕ್ಕೆ ಶುರು ಮಾಡಿದ್ಮೇಲೆ ನಾನು ಮಾಡಿದೆ. ಆಮೇಲೆ ಮಾಡ್ತಾಳಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇಂದ್ರಾಣಿಯನ್ನವರು ನನಗೆ ಆ ನೃತ್ಯ ಹೇಳ್ಕೊಟ್ರು, ಬಿಂಕದ ಸಿಂಗಾರಿ. ತಂದೆಯ ಒತ್ತಾಸೆಗೆ, ಅವರ ಬಲವಂತಕ್ಕೆ ಅಥವಾ ಅವರ ಖುಷಿಗೆ, ಅವ್ರು ಇಷ್ಟಪಟ್ಟಿದ್ದಕ್ಕೆ ನೀವು ಈ ಕ್ಷೇತ್ರಕ್ಕೆ ಬರ್ತೀರಾ? ಬಲವಂತ ಏನಿರಲಿಲ್ಲ, ಒತ್ತಾಸೆ ಗೊತ್ತಿದ್ದು, ಇದೊಂದು ಗೊತ್ತಿತ್ತು, ಯಾಕೆ ಇದು ಪ್ರಯತ್ನ ಪಡಬಾರ್ದು ಬದುಕಿಗೆ ಅಂತ ನಿಮಗೆ ಪ್ರೋತ್ಸಾಹ ಕೊಟ್ಟರು, ಉತ್ತೇಜನ ಕೊಟ್ಟರು. ನೀವು ಆ ಸಂದರ್ಭದಲ್ಲಿ ಬಾಲ ನಟಿಯಾಗಿ ಅಥವಾ ಕಿಶೋರಾವಸ್ಥೆ ಅಂತ ಹೇಳ್ಬೋದು ನಾವು, ಬಾಲ್ಯದ ಸಂದರ್ಭದಲ್ಲಿ 15 ವರ್ಷ ನಿಮ್ಮ ಆ ವಯಸ್ಸಿನಲ್ಲಿ ಬೇರೆ ಹೆಣ್ಣುಮಕ್ಕಳು, ನಿಮ್ಮ ಗೆಳತಿಯರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದರು, ಓದ್ತಾ ಇದ್ರು, ಖುಷಿ ಖುಷಿಯಾಗಿ ಬೇರೆ ಏನೇನೋ ಮಾಡ್ತಾ ಇದ್ರು, ಅನುಭವಿಸ್ತಾ ಇದ್ರು ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ. ಅದನ್ನು ಕಂಡಾಗ ನಿಮಗೆ ಏನು ಈಗ ಆಗ್ಬಿಡ್ತಲ್ಲ, ನಾನಿವಾಗ ಸ್ಟೇಜ್ ಮೇಲೆ ಬಣ್ಣ ಹಚ್ಕೊಂಡು ಕುಣಿತಾ ಇದ್ದೀನ, ಪಾತ್ರ ಮಾಡ್ತಾ ಇದ್ದೀನ, ನಾನು ಹಾಗೆ ಬೇಕಾ, ವಾಪಸ್ ಹೋಗ್ಬಿಡ್ಲಾ ಅಂತ ಏನಾದರೂ ಅನಿಸಿದ್ದಿದೆಯಾ? ಯಾವತ್ತೂ ಅನಿಸಿಲ್ಲ ನನಗೆ. ನಾನು ದೇವರಲ್ಲಿ ನನಗೆ ಅದೇ ಈ ನಮ್ಮ ತಂದೆ ಪ್ರವಚನ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ನನಗೆ ಗೊತ್ತಾಗಿದ್ದಿಷ್ಟು, ಯಾರಿಗೆ ಎಷ್ಟು ಲಭ್ಯನೋ ಅದಷ್ಟೇ ನಮಗೆ ದಕ್ಕೋದು ಅಲ್ವಾ. ಸೊ ಅದರ ಬಗ್ಗೆ ನಾವು ಯಾವ ಒಂದು ಆಸೆ ಅನ್ನೋದು ನನ್ನ ಜೀವನದಲ್ಲಿ ಯಾವುದು ಯಾವತ್ತೂ ಇಲ್ಲ, ಇವತ್ತಿಗೂ ಇಲ್ಲ, ಆಸೆ ಅನ್ನೋದು ಇಲ್ಲ. ಸೊ ಅದು ನಾನು ಹಾಗೆ ಅಂದ್ಕೊಂಡೆ. ನನ್ನ ಸ್ನೇಹಿತರು ನೋಡಿ ಅದೆಲ್ಲ ಇಲ್ಲ, ಅವ್ರು ಪಡ್ಕೊಂಡು ಬಂದಿದ್ದಷ್ಟು, ಇವ್ರು ಪಡ್ಕೊಂಡು ಬಂದಿದ್ದಷ್ಟು. ಹಾಗೆ ನನ್ನ ಫ್ರೆಂಡು ನನ್ನ ಜೊತೆಲಿ ಓದೋಳು ಸುಮಿತ್ರಾ ಅಂತ ಅಂದ್ಬಿಟ್ಟು, ಅವ್ರ ಹಸ್ಬೆಂಡು ಸ್ಟಮ್ ಶೂಲೆ ಸೋಮಪ್ಪ ಅಂತ ಒಂದು ಫ್ಯಾಕ್ಟ್ರಿ ಇತ್ತು, ಗೊತ್ತಿದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಅವರು ಇಂಜಿನಿಯರ್, ಅವರು ದೊಡ್ಡ ಕೆಲಸದಲ್ಲಿದ್ದರು. ಅಲ್ಲಿ ಒಂದು ನಾಟಕ ಕಾಂಪಿಟಿಷನ್ಗೆ ಹೋಗಬೇಕಾಯ್ತು. ಹೋದೆ ಅವ್ರ ಮದುವೆಗೆಲ್ಲ ನಾನು ಹೋಗಿದ್ದೆಲ್ಲ. ಅವ್ರಿಗೆ ಹೋದಾಗ ಅವ್ರಿಗೊಂಥರ ಅನಿಸಿದೆ, ಅವ್ರಿಗೆ ಅವರೇ ಬಂದು ಅಲ್ಲಿ ಕೂತ್ಕೊಳ್ಳೋದು, ನಾನು ಆ್ಯಕ್ಟ್ ಮಾಡೋದು ಅಂದರೆ ಅವ್ರಿಗದು ಇಷ್ಟ ಆಗ್ತಿಲ್ಲ. ಆಮೇಲೆ ಅವರು ನನ್ನ ಫ್ರೆಂಡ್ ಹತ್ರ ಹೇಳಿದ್ದಾರೆ, ಗಿರ್ಜನ ಅದು ಆ ನಾಟಕಕ್ಕೆ ಬರಬೇಡ ಅಂತ ಹೇಳು. ಅವ್ರಿಗೆ ಅನಿಸಿದೆ ಹೊರತು. ಬಟ್ ಹರಿ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಮತ್ತು ದಕ್ಷ ಅಧಿಕಾರಿ ಅಂತ ಹೇಳ್ಬೋದು. ಅದು ಅವರು ಇದನ್ನೇ ಮುಂದಕ್ಕೆ ತಂದವರು. ಸೊ ಅದು ಅವ್ರಿಗೆ ಅನಿಸಿದ್ದು. ಬಟ್ ನನಗೆ ಅವತ್ತು ಅನಿಸಿಲ್ಲ, ನನ್ನ ಗೆಳತಿ ಅಷ್ಟು ದೊಡ್ಡ ಅಧಿಕಾರಿನ ಮದುವೆ ಮಾಡ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ಅದು ಇದು ಅಂದರೆ ಅವರು ಅಷ್ಟೇ ಸರಳವಾಗಿ ನಡೆಸ್ಕೋತಾಯಿದ್ರು ನಮ್ಮನ್ನು, ಅಷ್ಟೇ ಪ್ರೀತಿಯಿಂದ ನಡೆಸ್ಕೋತಾಯಿದ್ರು. ನಿಮ್ಮ ಇದು ಉದ್ಯೋಗ ಏನಿದೆಯೋ ಅದು ನೀವು ಮಾಡ್ಕೊಳ್ಳಿ. ಬಟ್ ಅವ್ರು ನಾನು ಅಂಥದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾದಾಗ, ಇವಾಗ ಆ ಫ್ಯಾಕ್ಟ್ರಿಯವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಇವ್ರ ಮುಖ್ಯ ಅಧಿಕಾರಿಯಾಗಿ ಬಂದೇ ಬರ್ತಾರಲ್ವಾ. ಸೊ ಅವಾಗ ನಾನು ಹೋಗೋದು ಅವ್ರಿಗೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅದೊಂದು ಇನ್ಸಿಡೆಂಟು ನನಗೆ ಒಂದು ಸರಿ, ಅವ್ರ ದೃಷ್ಟಿಲಿ ಅದು ಸರಿ, ಅದು ಆಯಿತು. ನೀವು ಮೊದಲನೇ ಇಂದ್ರಾಣಿ ಅವರು ನಿಮಗೆ ಮೇಕಪ್ ಹಚ್ಚಿದ್ದು ಹೇಳ್ಕೊಟ್ರು ಅಂತ ಹೇಳಿದ್ವಿ. ನೀವು ಮೇಕಪ್ ಹಚ್ಕೊಳ್ಳೋ ಸಂದರ್ಭದಲ್ಲಿ ನೀವು ಮನಸ್ಸಲ್ಲಿ ಏನು ತುಮುಲುಗಳಿದ್ದು, ಸ್ಟೇಜ್ಗೆ ಹೋಗ್ಬೇಕಾದ್ರೆ ಏನು ಆತಂಕಗಳಿತ್ತು, ಏನು ಖುಷಿ ಸಂಭ್ರಮ ಇತ್ತು? ಆಟ ಆಡೋ ವಯಸ್ಸಲ್ವಾ, 14-15 ವರ್ಷ ಆಟ ಆಡೋ ವಯಸ್ಸು, ಏನೂ ಇಲ್ಲ, ಒಂಥರ ನಿರ್ವಿಕಾರ ಅಂತಾರಲ್ಲ ಆ ಥರ. ಈಗಲೂ ಅಷ್ಟೇ, ನನಗೆ ಆ ಪಾತ್ರ ನನಗೆ ಸಿಕ್ತು, ಖುಷಿ ಪಡ್ತೀನಿ. ಸಿಗ್ಲಿಲ್ವಾ, ಓಕೆ, ಸಿಗ್ಲಿಲ್ಲ ಅಷ್ಟೇ, ಏನು ಮಾಡೋದು ಅಂತ. ಅಷ್ಟೊಂದು ಸಹಜತೆ, ಅಷ್ಟೊಂದು ಮುಗ್ಧತೆ, ಅಷ್ಟು ಒಂಥರ ನಿರಾಕಾರ ಅಂತಲೇ ಹೇಳ್ಬೋದು. ನನಗೇನಿದೆ, ಏನು ಬೇಕೇ ಬೇಕು, ನಿರ್ವಿಕಾರವಾಗಿ ನಾನು ಇದು ಇಷ್ಟು ನಿಮ್ಗೆ ಸೇರುತ್ತೆ, ನೀವು ನನಗಿಂತ ತುಂಬ ಚೆನ್ನಾಗಿ ಮಾಡ್ಬೋದು ನೀವು. ಸೊ ಈ ಪಾತ್ರ ನಿಮ್ಗೆ ಹೋಯ್ತು, ನಾವು ಹೋಗಲಿ, ನನಗಿಂತ ಅವಳು ಹೆಚ್ಚು ಸೂಕ್ತ ಅಂತ ಅನ್ಕೋತೀನಿ ಹೊರತು ನಾನು ಯಾವತ್ತೂ ಕೈ ತಪ್ಪೋಯ್ತಲ್ಲಪ್ಪ, ನನಗೆ ಹೀಗಾಗೋಯ್ತಲ್ಲಪ್ಪ, ನನಗೆ ಇನ್ಯಾವುದೋ ಬೇರೆದಿದೆ ಅಂತ ಅನ್ಕೋತೀನಿ ನಾನು. ಸ್ಟೇಜ್ ಮೇಲೆ ಒಂದು ಪೂರ್ಣ ಪ್ರಮಾಣದ ಪಾತ್ರವನ್ನು ರಂಗವೇದಿಕೆ ಮೇಲೆ ಅಭಿನಯಿಸಿದ್ದು ಯಾವುದು? ಅದು ಪ್ರೇಕ್ಷಕರನ್ನ ಯಾವ ರೀತಿ ತಲುಪಿತು? ನೀವು ಅದನ್ನು ಹೇಗೆ ತಗೊಂಡ್ರಿ? ಫಸ್ಟು ಅಲ್ಲಿ ಒಂದು ಪೂಜಾ ನೃತ್ಯ ಮಾಡಬೇಕಾಯಿತು ಕಂಪನಿಲಿ, ಪೂಜಾ ನೃತ್ಯ. ಅದು ಮಾಡಿ ಒಂದು ಹಾಡು ನುಡಿಸ್ತಾರೆ, ಹಾರ್ಮೋನಿಯಂ ಮಾಸ್ಟ್ರು ಒಂದು ಹಾಡು ನುಡಿಸ್ತಾರೆ. ಅದಕ್ಕೆಷ್ಟು ಒಂದು 3 ಮಿನಿಟ್ಸ್ ಇರುತ್ತೆ. ಆ 3 ಮಿನಿಟ್ಸ್ ನಾನು ಭರತನಾಟ್ಯ ಡ್ರೆಸ್ ಎಲ್ಲ ಹಾಕ್ಕೊಂಡಿರ್ತೇನಲ್ವಾ, ಅದನ್ನು ತೆಗೆದು ಪ್ಯಾಂಟು ಶರ್ಟು ಒಂಥರ ಮಾಡ್ರನ್ ಇದರಲ್ಲಿ ಬರಬೇಕು. ಆ ಸಮಯ ಅಷ್ಟೇ, 3 ಮಿನಿಟ್ಸ್ ಅಷ್ಟೇ. ಆ 3 ಮಿನಿಟ್ಸಲ್ಲಿ ಏನೆಲ್ಲ ಹೇರ್ಕೊಂಡಿರ್ತೀವಿ ಅದೆಲ್ಲ ತೆಗೆದು ಅಲ್ಲಿ ಬಂದು ಇದು ಮಾಡಬೇಕಲ್ಲ, ಅದು ನನಗೆ ಥ್ರಿಲ್ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು. ಅದು ಹಾಕ್ಬಿಟ್ಟು ಇದು ಒಂದು, ಅದು ಯಾಕೆ ಮಾಡಿಸ್ತಿದ್ರು ನನಗೆ ಗೊತ್ತಿಲ್ಲ. ಪೂಜಾ ನೃತ್ಯ ಆದಮೇಲೆ ಈ ಡ್ಯಾನ್ಸ್ ಯಾಕೆ ಮಾಡಿಸ್ತಿದ್ರು ನನಗೆ ಗೊತ್ತಿಲ್ಲ. ಅಂದರೆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ. ಆವಾಗ ಅಲ್ಲಿ ಪ್ರೇಕ್ಷಕರಿದ್ದಾರಲ್ಲ ನಾರ್ತ್ ಕರ್ನಾಟಕದಲ್ಲಿ, ಹುಬ್ಬಳ್ಳಿ ಧಾರವಾಡ ಆ ಕಡೆ ಎಲ್ಲಪ್ಪ, ಅವ್ರಿಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು.
ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದರೆ ಇವಾಗ ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ಒಂದು ಪಿನ್ ತೊಗೊಂಡು ಬಂದು ದುಡ್ಡು ತೊಗೊಂಡು ಬಂದು 5 ರೂಪಾಯಿ 10 ರೂಪಾಯಿ ಅದನ್ನೆಲ್ಲ ಹೀಗೆ ಸ್ಟಿಚ್ ಮಾಡಿಬಿಟ್ಟು ಹೋಗೋರು. ಆವಾಗ ನಾವು ಸುಮ್ಮನೆ ಹಿಂಗೆ ಅಂದ್ಕೊಂಡು ಅಯ್ಯೋ ಏನು ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಕೋತಿದ್ವಿ. ಬಟ್ ಅದು ಒಂದು ಅಯ್ಯೋ ಆಯರ್ ಕೊಡ್ತಾ ಇದ್ದಾರೆ ನಿಮಗೆ ಬಹುಮಾನ ಅದು ಅಂತ ಅಂದ್ಬಿಟ್ಟು ಆ ಜನತೆ ಪ್ರೀತಿ, ಕಲಾವಿದರ ಬಗ್ಗೆ ಅವ್ರಿಗೆ ಇದ್ದಿದ್ದು ಪ್ರೀತಿ ಇದೆಯಲ್ಲ, ಗೌರವ ಪ್ರೀತಿ ಎಲ್ಲ ಇತ್ತು ಇವ್ರಿಗೆ. ಅದನ್ನು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಅಲ್ಲಿ. ರಂಗಭೂಮಿಲಿ ಎಷ್ಟು ವರ್ಷ ನೀವು ವೇದಿಕೆ ಮೇಲೆ ಅಭಿನಯ ಮಾಡಿ ಆ ನಂತರ ಸಿನಿಮಾಗೆ ಬರ್ತೀರಿ? ಎಷ್ಟು ವರ್ಷ ಅಂದರೆ ಒಂದು 3-4 ವರ್ಷ ಅಷ್ಟೇ ರಂಗಭೂಮಿಲಿ ಆಗಿರ್ಬೋದು. ಅಲ್ಲಿಂದ ನಾನು ಹೌದು ಅಷ್ಟೇ. ಅಲ್ಲಿಂದ ಉತ್ತರ ಕರ್ನಾಟಕದಿಂದ ಬಂದಮೇಲೆ ಅದು ಅವಾಗ ನನಗೆ 14-15 ವರ್ಷ SSLC ಕಟ್ಟಿದ್ದೆ. 6 ತಿಂಗಳು ಸ್ಕೂಲ್ಗೆ ಹೋಗಿದ್ದೆ ಅಷ್ಟೇ. 6 ತಿಂಗಳು ನಮ್ಮ ಮಾಸ್ಟ್ರು KP ಸಿದ್ಧಲಿಂಗಪ್ಪ ಅಂತ ಅಂದ್ಬಿಟ್ಟು ಅವರು ಪ್ರಿನ್ಸಿಪಲ್ಲು, ಅವರು 6 ತಿಂಗಳು ಫೀಸೇ ತೊಗೊಂಡಿಲ್ಲ ನನ್ನ ಹತ್ರ, ತೊಗೊಳ್ಳಿಲ್ಲ, ಹಾಗೆ ಎಕ್ಸಾಮಿಗೆ ಕೂರಿಸಿದ್ರು. ಸೊ ಹಾಗಾಗಿ ಅಲ್ಲಿಂದ ಬಂದಿದ್ದಾದಮೇಲೆ ಇಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ಬಬ್ರು ವಾಹನ ಅಂತ ಒಂದು ನಾಟಕ, P ವಜ್ರಪ್ಪ ಅನ್ನೋರು, ಅವರು ಮಾಸ್ಟರ್ ಆಗಿದ್ರು, ಅದಕ್ಕೆ ಹಾರ್ಮೋನಿ ಮಾಸ್ಟ್ರು, ಅವರೇ ಆ ನಾಟಕನ ಹೇಳ್ಕೊಡ್ತಾ ಇದ್ದಿದ್ದು ಅವರೇ. ಒಂದು ಇಂಥ ಚೆಂದ ಮಾಡಿದ್ರು ಅಂದರೆ ಇವಾಗ ನೀವು ಮಹಾಭಾರತ ಅದೆಲ್ಲ ನೋಡ್ತಿರಲ್ಲ, ಆ ಥರ ಸ್ಟೇಜ್ ಮೇಲೆ ಮಾಡೋರು ಅವರು, ಗೊತ್ತಾಯ್ತಾ? ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಮೆಡ್ರಾಸಿಂದ ಡ್ರೆಸ್ಸು, ಒಡವೆ, ಇದು ಏನೇನು ಕಾಸ್ಟ್ಯೂಮ್ ಬೇಕು ಎಲ್ಲರಿಗೂ ಅದೆಲ್ಲ ತರಿಸಿ ಮಾಡಿ ಎಲ್ಲ ಮಾಡಿ ನನಗೆ ಅದರಲ್ಲಿ ಒಂದು 16 ವರ್ಷ ಇರ್ಬೋದು ಅಷ್ಟೊತ್ತಿಗೆ. ಒಂದು ಉಲೂಚಿ ಪಾತ್ರ ಕೊಟ್ಟಿದ್ರು. ಬಬ್ರೋಹನನ್ ತಾಯಿ, ಸಾಕಿದ ತಾಯಿ, ಚಿತ್ರಾಂಗದೆ ಅವರಮ್ಮ, ಆ ಸಣ್ಣ ವಯಸ್ಸಿಗೆ ಅಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ರು. ಮಗನೇ ನಿನಗೆ ಮಂಗಳವಾಗಲಿ ಅಂತ ಹೀಗೆ ಬರ್ತಿದ್ದೆ. ಅವರು ಮಾಸ್ಟ್ರು ಅಯ್ಯೋ ಹಾಗೆಲ್ಲ ಮಾಡಬೇಡಮ್ಮ, ಸುಮ್ಮನೆ ಮಂಗಳವಾಗಲಿ ಅಂತ ಹೇಳೋದೆ. ಆಯಿತು ಸರ್ ಹೇಳ್ತಿದ್ದು, ನಿನಗೆ ಮಂಗಳವಾಗಲಿ ಅಂತ ಮತ್ತೆ ಹಾಗೆ ಡ್ಯಾನ್ಸದು ಇದು ಹಾಗೆ ಬರೋದು. ಸೊ ಹಾಗಾಗಿ ಅಲ್ಲಿಂದ ಶುರು ಮಾಡಿದೆ. ಆ ನಾಟಕ ಪ್ರಾಕ್ಟೀಸ್ 1 ಮಂತ್ ಇತ್ತು. ಅದಾದಮೇಲೆ ಅಷ್ಟರೊಳಗೆ 1 ಮಂತ್ ಒಳಗಡೆ ಬೇರೆ ಬೇರೆ ನಾಟಕಗಳಿಗೆಲ್ಲ ಹೊರಟೋಗಿ ಅದೇ ಏನು ಹೊಸಬರು ಕಲಾವಿದರು ಬರ್ತಾರೆ ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ. ಸೊ ತುಂಬ ನಾಟಕಗಳು ಮಾಡಿಬಿಟ್ಟೆ. ನೀವು ಇವತ್ತಿನ ಜನಪ್ರಿಯ ಕಲಾವಿದೆಯಾಗಿ ರೂಪುಗೊಳ್ಳಲಿಕ್ಕೆ ನಾಟಕ ಎಷ್ಟು ಮಟ್ಟಿಗೆ? ಅದೇ ಅಲ್ವಾ ಬೇಸಿಕ್, ಅದೇ ಅಲ್ವಾ, ಅದೇ ಬೇಸಿಕ್ ಅಂತ. ಹೌದು. ಒಂಥರ ಇವಾಗ ಕ್ಯಾಮ್ರಾ ಮುಂದೆ ಹೋದ್ರೂ ಒಂಥರ ಭಯ ಇಲ್ಲದೆ ನಾವು ಅಭಿನಯಿಸ್ಬೋದು. ಆದರೆ ತುಂಬ ಕಷ್ಟ, ಯಾಕೆಂದರೆ ನಾಟಕದಲ್ಲಿ ನಾವು ತುಂಬ ಮಾತಾಡೋದು ಎಲ್ಲ, ಕೈ ಒಂದು ಅಭಿನಯ ಮತ್ತೊಂದು ಬೇರೆ ಬೇರೆ ಥರ ಇರುತ್ತೆ. ಆದರೆ ಇದಕ್ಕೆ ಬಂದಾಗ ಅವರೆಷ್ಟೇ ಹೇಳ್ತಾರೆ, ಯಾಕೆಂದರೆ ಕೈಯೆಲ್ಲ ಹೀಗೆಲ್ಲ ಮಾಡಿಬಿಟ್ರೆ ಬೇರೆ ಕಡೆ ಹೊರಟೋಗುತ್ತೆ, ಮುಖ ಹೀಗೆಲ್ಲ ಮಾಡಿಬಿಟ್ರೆ ಅಂತ ಬ್ರಾಡಾಗಿ ಮಾಡಿದ್ರೆ ಫ್ರೇಮಿಂದನೇ ಆಚೆ ಬಂದುಬಿಡ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ಹೇಗೆ ಅದೆಲ್ಲ ಒಂಥರ ಇದು ಹಿಡ್ಕೊಂಡು ಮಾಡಬೇಕು.